ರೈತರ ಮಕ್ಕಳಿಗೆ ಹೆಣ್ಣು ಸಿಗಲಿ ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯುವಕರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೇವಿಪುರ ಗ್ರಾಮದ ಯುವಕರು ಪಾದಯಾತ್ರೆ ಮಾಡಿದರು. ರೈತರ ಮಕ್ಕಳಿಗೆ ಹೆಣ್ಣು ಸಿಗಬೇಕು ಅಂತ, ಮದುವೆ ಆಗಬೇಕು, ಹೆಣ್ಣು ಸಿಗಬೇಕು ಅಂತ ಇದೀಗ ಪಾದಯಾತ್ರೆಯನ್ನ ಕೈಗೊಂಡಿರೋದು. ದೇವಿಪುರ ಗ್ರಾಮದ ಯುವಕರಿಂದ ಪಾದಯಾತ್ರೆ. ಮಳವಳ್ಳಿ ತಾಲೂಕಿನ ದೇವಿಪುರ ಗ್ರಾಮದ ಯುವಕರು ಮದುವೆ ಭಾಗ್ಯವನ್ನು ಕರುಣಿಸುವಂತೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಮಾದಪ್ಪನಿಗೆ ಹರಕೆ ಕಟ್ಟಿಕೊಂಡ್ರೆ ಈ ಹರಕೆ ಅಥವಾ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಕಳೆದ ವರ್ಷವೂ ಕೂಡ ಮದುವೆ ಆಗೋದಕ್ಕೆ ಇವರು ಪಾದಯಾತ್ರೆಯನ್ನು ನಡೆಸಿದ್ರು. ಈಗ ಒನ್ಸ್ ಅಗೇನ್ ಪಾದಯಾತ್ರೆ. ರೈತರಿಗೆ ಎಲ್ಲೂ ಕೊಡ್ತಾ ಇಲ್ಲ ಹೆಣ್ಣ, ಬರೀ ಗೌರ್ಮೆಂಟ್ ಎಂಪ್ಲಾಯಿಗಳು ಮಾತ್ರ ನೋಡ್ತಾ ಇದ್ದಾರೆ. ಅದರಿಂದ ನಮಗೆ ತೊಂದರೆ ಆಗಿ ಮನನೊಂದು ರೈತರ ಮಕ್ಕಳು ನ್ಯಾಣಾಕತ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಶ್ವಾಸವಾಗಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನಮಗೆ ಎಲ್ಲಾರ ಒಂದು ಕಡೆ ಮಾದಪ್ಪ ಎಲ್ಪ್ ಮಾಡ್ತೀನಿ ಅಂತ ನಂಬಿಕೆ ಐತೆ. ನಮ್ಮ ಅರ್ಕೆಗೋಸ್ಕರ ಈ ಸಾರಿ ಮಾದಪ್ಪನ ಪಾದಯಾತ್ರೆ ಮಾಡ್ಕೊಂಡೇಬೇಕು ಅನ್ನೋದು ನಮ್ಮ ಆಸೆ. ಎಷ್ಟು ಜನ ಯುವಕರಿಗೆ ಮದುವೆ ಆಗಿಲ್ಲ ಸರ್? ಎಷ್ಟು ಜನ ಭಾಗಿಯಾಗಿದ್ದಾರೆ? ನಮ್ಮೂರಲ್ಲಿ ಸರ್ ಒಂದು 110ರಿಂದ 120 ಸೀಟ್ ಇದ್ದಾರೆ. 35 ವರ್ಷ, 26 ವರ್ಷ, 28, 40, 42 ಯುವಕರು ಭಾರಿ ಇದ್ದಾರೆ. ಅವರು ಹೆಣ್ಣಿಗೆ ದಲ್ಲಾಳಿಗಳಿಗೆ ದುಡ್ಡು ಕೊಟ್ಟು ಭಾರಿ ಸಾಲಗಾರ ಆಗಿದ್ದಾರೆ. ಅದರಿಂದ ಯುವಕರಿಗೆ ಭಾರಿ ನೋವು ಆಗಿದೆ. ರೈತರಿಗೆ ಯಾರೂ ಕೊಡ್ತಾ ಇಲ್ಲ ಹೆಣ್ಣ ಅಂತ ನಮಗೆ ಹರಕೆ ಸರ್. ಹೌದು ಸರ್, ಹೌದು ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ಹೋದ ವರ್ಷವೂ ಕೂಡ ಪಾದಯಾತ್ರೆ ಆಗಿತ್ತು, ಒನ್ಸ್ ಅಗೇನ್ ಇವತ್ತು ಕೂಡ ಪಾದಯಾತ್ರೆ. ಹೆಣ್ಣು ಸಿಗಬೇಕು ಅಂತನಾ ಇದು? ಹೌದು ಪ್ರವೀಣ್, ಪ್ರಸಿದ್ಧ ಯಾತ್ರಾ ಸ್ಥಳವಾದಂತ ಹನೂರು ತಾಲೂಕಿನ ಮಲೆಮಹದೇಶ್ವರನ್ಗೆ ಯಾವುದೇ ರೀತಿಯಾದಂತಹ ಹರಕೆ ಕಟ್ಕೊಂಡ್ರೆ ಅದು ಈಡೇರಲಿದೆ ಎಂಬ ಒಂದು ನಂಬಿಕೆ ಹಿನ್ನೆಲೆ ಈಗ ಏನು ರೈತರ ಮಕ್ಕಳಿಗೆ ಹೇಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ 10 ಮಂದಿ ಯುವಕರು ರೈತರ ಮಕ್ಕಳಿಗೆ ವಧು ಸಿಗಲಿ ಎಂದು ಹರಕೆಯನ್ನ ಕಟ್ಕೊಂಡು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದೇವಿಪುರ ಗ್ರಾಮದಿಂದ ಒಂದು 50ಕ್ಕೂ ಅಧಿಕ ಮಂದಿ ಯುವಕರು ಈ ಪಾದಯಾತ್ರೆ ನಡೆಸುತ್ತಿದ್ದು ತಮಗೆ ಮದುವೆ ಭಾಗ್ಯವನ್ನ ಕರುಣಿಸಪ್ಪ ಮಾದಪ್ಪ ಎಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ಕಾಲ್ನಡಿಗೆಯ ಮೂಲಕ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಒಂದು ಹರಕೆಯನ್ನ ಕಟ್ಕೊಂಡು ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲು ಈಗಾಗಲೇ ಅವರು ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಜೊತೆಗೆ ಜಿಲ್ಲಾಡಳಿತ ಏನು ಒಂದು ಹೊಸ ನಿಯಮವನ್ನು ತಂದಿದೆ, ಅಂದ್ರೆ ಬೆಳಗ್ಗೆ 7ರಿಂದ ಸಂಜೆ 4ರ ತನಕ ಮಾತ್ರ ಪಾದಯಾತ್ರೆ ಮಾಡಬೇಕು ಎಂಬುದನ್ನು ಕೂಡ ಆ ಕಾಲ್ನಡಿಗೆಯಲ್ಲಿ ತೆರಳತಕ್ಕಂಥ ಭಕ್ತರು ಅದನ್ನ ಸ್ವಾಗತಿಸಿದ್ದಾರೆ. ಅದು ತಮ್ಮ ಒಳಿತಿಗಾಗಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಗುಂಪಾಗಿ ಇರಬೇಕು. ಜೊತೆಗೆ ಜಿಲ್ಲಾಡಳಿತದ ನಿಯಮ ಪಾದಯಾತ್ರೆ ಭಕ್ತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ ಈ ನಿಯಮವನ್ನು ತಂದಿದೆ ಅಂತ ಅವರು ಜಿಲ್ಲಾಡಳಿತ ನಿಯಮವನ್ನು ಕೂಡ ಸ್ವಾಗತಿಸಿ ಜಿಲ್ಲಾಡಳಿತದ ನಿಯಮದಂತೆ ಬೆಳಗ್ಗೆ 7ರಿಂದ ಸಂಜೆ 4ರ ತನಕ ಈ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಪ್ರವೀಣ್. ಓಕೆ ಸುರೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.